ಅವಿಭಜಿತ ಕರಾವಳಿ ಜಿಲ್ಲೆಗಳ ಪ್ರಮುಖ ಆರ್ಥಿಕ ಬೆಳೆಯಾದ ಅಡಿಕೆಗೆ ಮಹಾಮಾರಿ ಕೊಳೆ ರೋಗ ಕಾಣಿಸಿಕೊಂಡು 90% ಹೆಚ್ಚು ತೋಟಗಳಲ್ಲಿ ಕೊಳೆ ರೋಗ ಕೇಕೆ ಹಾಕುತ್ತಿದೆ. ತೋಟಗಳಲ್ಲಿ ರಾಶಿ ರೋಗ ಬಾಧಿತ ಅಡಿಕೆ ಉದುರಿ ಬೀಳುತ್ತಿದೆ. ವ್ಯಾಪಕ ಮಳೆಯಿಂದಲಾಗಿಯೇ ಅಡಿಕೆ ಬೆಳೆಗೆ ಹಾನಿಯಾಗಿದ್ದು ದೊಡ್ಡ ಆರ್ಥಿಕ ಸಂಕಷ್ಟವನ್ನು ಈ ಬಾರಿ ರೈತರು ಎದುರಿಸುತ್ತಿದ್ದಾರೆ. ಈ ಬಾರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೊಳೆ ವ್ಯಾಪಿಸಿದೆ. ಹಲವು ರೀತಿಯ ಮುಂಜಾಗರೂಕ ಕ್ರಮಗಳು ಕೂಡ ಪ್ರಯೋಜನಕ್ಕೆ ಬರುತ್ತಿಲ್ಲ. ಕೊಳೆ ರೋಗ ಹಬ್ಬುತ್ತಲೇ ಇದೆ. ಕೊಳೆ ಶಿಲೀಂಧ್ರ ಒಂದು ಗೊನೆಗೆ ತಗುಲಿದರೆ ಅದು ಹರಡುತ್ತಾ ಹೋಗುತ್ತದೆ. ಕೂಡಲೇ ನಿಯಂತ್ರಣಕ್ಕೆ ಬಂದರೆ ಹತೋಟಿಯಾಗುತ್ತದೆ. ಆದರೆ ಈ ಬಾರಿ ಎಡಬಿಡದೆ ಮಳೆ ಆಗುತ್ತಿರುವುದರಿಂದ ಸರಿಯಾಗಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳಲು ಆಗಿಲ್ಲ. ಹಾಗಾಗಿ ಕೊಳೆ ವ್ಯಾಪಕವಾಗಿ ಹರಡಿದೆ. ಕೊಳೆಯಿಂದ ಅಡಿಕೆ ಉದುರಿ ಹೋಗುವುದು ಮಾತ್ರವಲ್ಲ, ಅತಿಯಾಗಿ ಕೊಳೆ ಬಾಧಿಸಿದರೆ ಮರವು ಸಾಯುತ್ತಿದೆ. ಕೊಳೆ ರೋಗ ಬಂದ ಮರಗಳು ಸಾಯುತ್ತಿರುವ ಪ್ರಕರಣಗಳು ಕಂಡುಬರುತ್ತಿದೆ. ಹಳನಾಡು ಕಾಮರಾಜ ಶೆಟ್ಟಿಯವರ ಅಡಿಕೆ ತೋಟದಲ್ಲಿ ಕೊಳೆ ರೋಗ ಬಂದ ಮರಗಳು ಸಾಯುತ್ತಿರುವುದನ್ನು ನೋಡಬಹುದಾಗಿದೆ. ಕೊಳೆ ರೋಗವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ರೈತರಿಗೆ ಗರಿಷ್ಠ ಮೊತ್ತದ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಬೇಕಾಗಿದೆ. ರೈತ ಸಂಘಟನೆಗಳು ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡಬೇಕಾಗಿದೆ ಎಂದು ಅಡಿಕೆ ಬೆಳೆಗಾರರು ಆಗ್ರಹಿಸುತ್ತಿದ್ದಾರೆ. ನೋಡಿ, ಕೊಳೆ ರೋಗ ಬಂದ ಅಡಿಕೆ ತೋಟದ ಪರಿಸ್ಥಿತಿ ನೋಡಿ. ತೋಟದಲ್ಲಿ ಒಂದು 50ರಿಂದ 60 ಮರ ಇವಾಗಲೇ ಹಣ್ಣಾಗಿ ಅದು ಸಾಯುವ ಪರಿಸ್ಥಿತಿಗೆ ಬಂದಿದೆ ಗಿಡ. ಯಾಕಂದ್ರೆ ಅಡಿಕೆ 2 ವರ್ಷ ಕಂಟಿನ್ಯೂಸ್ ಅದಕ್ಕೆ ಕೊಳೆ ಬಂದರೆ ನಮ್ಮ ಇವರು ಕೆಲವರೆಲ್ಲ ನಾನು ಕನ್ಸಲ್ಟ್ ಆದೆ ಕೆಲವು ಈ ಬೆಳೆಗಾರನ, ಅವ್ರು ಹೇಳೋ ಪ್ರಕಾರ 2 ವರ್ಷಕ್ಕಿಂತ ಜಾಸ್ತಿ ಕೊಳೆ ಬಂದ ಕೂಡಲೇ ಮರದಲ್ಲಿ ಶಕ್ತಿ ಕುಂತದೆ, ಮರ ಸಾಯ್ತದೆ ಅಂತ. ಅದು ಈ ಸತಿ ನಮ್ಮ ತೋಟದಲ್ಲಿ ಆಗಿದೆ. ಒಂದು 2ರಿಂದ 3 ಮರ ಪ್ರತಿ ಏರಿಯಾದಲ್ಲಿ, ಪ್ರತಿ ಗದ್ದೆಯಲ್ಲಿ ಒಣಗಿ ಹೋಗಿದೆ ಅಥವಾ ಸತ್ತು ಹೋಗಿದೆ. ಅಂದರೆ 5-10 ವರ್ಷ ಸಾಕಿದಂಥ ಮರ ಕೂಡ ಈ ಒಂದು ಕೊಳೆ ರೋಗದಿಂದ ಸಾಯ್ತದೆ. ಒಂದು ರೈತರಿಗೆ ಒಂದು ಅಡಿಕೆ ಹೋಗುವುದಲ್ಲದೆ ಮರವು ಕೂಡ ಸಾಯ್ತಾ ಇದೆ ಇದರಿಂದ. ನಾವು ಹೆಚ್ಚಿಗೆ ಅಡಿಕೆ ಸಸಿಯನ್ನು ನಟ್ಟಿದ್ದೇವೆ. ನಮ್ದೊಂದು 5,000 ಅಡಿಕೆ ಸಸಿ ಇದೆ. ಈ ವರ್ಷ ಏನಾಗಿದೆ ಅಂದರೆ, ಈ ತುಂಬ ಮಳೆಯಿಂದ 2 ಸಲ ನಾವು ಔಷಧವನ್ನು ಸಿಂಪಡಣೆ ಮಾಡಿದ್ರೂ ಸಹ ನೋಡಿ ಇಲ್ಲಿ ಪೂರ ಇದೊಂದು ಸಾಧಾರಣ ಒಂದು 3ರಿಂದ 4 ಲಕ್ಷ ರೂಪಾಯಿ ಅಡಿಕೆ ಉದುರಿ ಹೋಗಿದೆ. ಹೀಗಾದ್ರೆ ಹೇಗೆ? 2 ಸಲ ಔಷಧ ಸಿಂಪಡಣೆ ಮಾಡಿದೆ. 1 ಸಲ ಔಷಧ ಸಿಂಪಡಣೆ ಮಾಡಿದ್ದಕ್ಕೆ 50,000 ರೂಪಾಯಿ ವೆಚ್ಚ ಆಗುತ್ತೆ. ಮಜೂರಿ, ಜನರದ್ದು, ಮತ್ತೆ ನಿಮ್ದು ಔಷಧ ತರುವುದೆಲ್ಲ ಸೇರಿ 2 ಸಲ ಸಿಂಪಡಣೆ ಮಾಡಿದ್ರು ಸಹ 3ನೇ ಸಲ ಅತಿಯಾದ ಮಳೆಯಿಂದ ಔಷಧ ಹೊಡಿಲಿಕ್ಕೆ ಆಗಲಿಲ್ಲ. ಆದ್ರಿಂದ ನಮ್ದು ಹೆಚ್ಚಿಗೆ 50ರಿಂದ 60% ಜಾಸ್ತಿ ಫಸಲು ಉದುರಿ ಹೋಗಿದೆ. ಇದು ನಾವು ಮನವಿ ಮಾಡುವುದೇನೆಂದರೆ, ನೀವು ಸರ್ವೆ ಮಾಡಿ ಎಲ್ಲ ಈ ಒಂದು ಕೃಷಿಯಿಂದ ನಷ್ಟ ಉಂಟಾದ ರೈತರಿಗೆ ಒಂದು ಅನುದಾನ ಏನಾದರೂ ಸರ್ಕಾರದಿಂದ ಕೊಡುವುದಾದರೆ ರೈತ ಉಳ್ಕೊಳ್ತಾನೆ. ಇಲ್ದಿದ್ರೆ ತುಂಬ ಕಷ್ಟ. ಈ ವರ್ಷ ತುಂಬ ನಷ್ಟ ಅನುಭವಿಸಿದೆ ಅಡಿಕೆ ಕೃಷಿಯಿಂದ. ನೋಡಿ, ಇಲ್ಲಿ ಅಡಿಕೆ ಇದು ಬಿದ್ದಂಥ ಈ ಒಂದು ಅಡಿಕೆಯನ್ನು ತಂದು ಒಣಗಿ ಹಾಕಿದ್ದೇವೆ. ಇದೇನು ಯೂಸ್ ಇಲ್ಲ, ಆದರೂ ಸಹ ಏನು ಒಂದು 10% ರೇಟಿಗೆ ಸೇಲ್ ಮಾಡ್ಬೋದು ಅಷ್ಟೇ.